ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತೊಂದು ಅದ್ಭುತವಾದ ಗ್ರೀನ್ ಮಸಾಲಾ ಫಿಶ್ ಫ್ರೈ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ, ಅದು ಕೂಡ ಢಾಬಾ ಸ್ಟೈಲ್ನಲ್ಲಿ. ಈ ಫಿಶ್ ಫ್ರೈನ ನೀವು ಬರೀ ಸ್ಟಾರ್ಟರ್ ಆಗಿ ತಿನ್ನೋದಷ್ಟೇ ಅಲ್ಲ, ಇದನ್ನು ನೀವು ಚಪಾತಿ ರೊಟ್ಟಿ ಜೊತೆಗೂ ಕೂಡ ತಿನ್ಬೋದು. ಯಾಕೆಂದರೆ ಮಸಾಲಾ ಫಿಶ್ ಫ್ರೈ ಆಗಿರೋದ್ರಿಂದ ಇದು ಚಪಾತಿ ರೊಟ್ಟಿ ಜೊತೆಗೂ ಕೂಡ ಸೂಪರ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ಮಾಡೋದಂತೂ ತುಂಬಾ ಸುಲಭ. ಇದನ್ನು ಮಾಡೋದಕ್ಕೆ ನಾನು ಅರ್ಧ kg ಅಂಜಲ್ ಫಿಶ್ನ ತರಿಸಿದ್ದೆ. ನೋಡಿ, ಈ ರೀತಿಯಾದ ದೊಡ್ಡ ದೊಡ್ಡ ಪೀಸಸ್ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಫಿಶ್ ಫ್ರೈ. ಈ ಥರ ಥಿಕ್ಕಾಗಿ ಸ್ಲೈಸಸ್ ಇರಲಿ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಯಾವ ರೀತಿ ಮಸಾಲೆ ಎಲ್ಲ ಹಚ್ಚಿ ಮ್ಯಾರಿನೇಷನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೆ ಮೊದಲಿಗೆ ಒಂದು ಗ್ರೀನ್ ಮಸಾಲ ಪೇಸ್ಟ್ನ ನಾವು ತಯಾರಿಸ್ಕೊಳ್ಬೇಕು. ಈ ಗ್ರೀನ್ ಮಸಾಲ ಪೇಸ್ಟ್ನ ಮಾಡೋ ವಿಧಾನ ಹೇಗೆ ಅಂತ ನಾವೀಗ ಮೊದಲಿಗೆ ನೋಡ್ಕೊಂಡು ಬರೋಣ. ಒಂದು ಮಿಕ್ಸರ್ ಜಾರ್ ತೊಗೊಳ್ಬೇಕು. ಅದಕ್ಕೆ ಒಂದು ಗಡ್ಡೆ ಎಷ್ಟು ಅಂದರೆ 2 ಚಮಚದಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಅಂದರೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಜೀರಿಗೆ, ಅರ್ಧ ಚಮಚದಷ್ಟು ಕಾಳುಮೆಣಸು, 1 ಚಮಚದಷ್ಟು ಉಪ್ಪು, ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ. 6 ರಿಂದ 7 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ, 1-2 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳು, ಹಾಗೆಯೇ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ಬೇಕಾಗುತ್ತೆ ರುಬ್ಬುವಾಗಲೇ. 2 ರಿಂದ 3 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ನೀವು ಹಾಕ್ಕೊಳ್ಬೋದು, ನಡೆಯುತ್ತೆ. 1/4 ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ. 1/4 ಕಪ್ನಷ್ಟು ಅಥವಾ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಅಂದರೆ 1 ಕೈ ತುಂಬ ಆಗುವಷ್ಟು ಬೇಕಾಗುತ್ತೆ. ಹಾಗೆಯೇ 1/4 ಕಪ್ನಷ್ಟು ನಾವು ಪುದೀನ ಸೊಪ್ಪನ್ನು ಕೂಡ ಹಾಕೊಳ್ಳೋಣ, ಒಳ್ಳೆ ಫ್ಲೇವರ್ ಬರುತ್ತೆ. ಅರ್ಧದಷ್ಟು ನಿಂಬೆ ರಸವನ್ನು ಕೂಡ ನಾವು ಹಿಂಡ್ಕೊಳ್ಳೋಣ. ಇದೆಲ್ಲ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ನಾವು ಮಸಾಲ ಪೇಸ್ಟ್ನ ರುಬ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕೊಳ್ಳಿ, ಜಾಸ್ತಿ ಬೇಡ. ನೋಡಿ, ಗ್ರೀನ್ ಮಸಾಲ ಪೇಸ್ಟ್ ತಯಾರಾಗಿದೆ. ಈಗ ಇದನ್ನು ನಾವೀಗ ಎಲ್ಲ ಫಿಶ್ ಪೀಸಸ್ಗೆ ನಾವು ಹಚ್ಕೊಳ್ಬೇಕಾಗುತ್ತೆ. ಎಲ್ಲ ಫಿಶ್ ಪೀಸಸ್ಗೂ ಕೂಡ ನಾವು ಚೆನ್ನಾಗಿ ಮಸಾಲೆಯನ್ನು ಹಚ್ಚಿ ನಾವು ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಮಸಾಲೆಯನ್ನು ಹಚ್ಕೊಳ್ಳಿ. ಮಸಾಲೆ ಹಚ್ಚಿ ಆದಮೇಲೆ ಏನಿಲ್ಲ ಅಂದರೂ ಮಿನಿಮಮ್ ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲನಾದರೂ ನಾವು ನೆನೆ ಇಡಬೇಕಾಗುತ್ತೆ. ಆಗಲೇ ಮಸಾಲ ಫಿಶ್ ಫ್ರೈ ರುಚಿ ಚೆನ್ನಾಗಾಗೋದು. ನೆನೆ ಇಡೋದಕ್ಕಿಂತ ಮುಂಚೆ ಮೇಲೆ 1 ಚಮಚದಷ್ಟು ಎಣ್ಣೆ ಹಾಕೊಳ್ಳಿ, ಆಗ ಬೇಗನೆ ಅಬ್ಸರ್ಬ್ ಆಗುತ್ತೆ ಮಸಾಲೆ ಎಲ್ಲ. 1 ಚಮಚ ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ 1 ಗಂಟೆಗಳ ಕಾಲ ಒಂದು ಪ್ಲೇಟ್ನ ಮುಚ್ಚಿ ತೆಗೆದಿಡ್ತೀನಿ. 1 ಗಂಟೆ ಆದಮೇಲೆ ಫಿಶ್ಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿದೆ. ಈಗ ನಾನು ಒಂದು ಪ್ಯಾನ್ಗೆ 2 ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಒಂದೊಂದೇ ಫಿಶ್ ಪೀಸಸ್ನ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 2 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಫಿಶ್ ಪೀಸಸ್ಗಳನ್ನ ನಾವು ಈ ರೀತಿಯಾಗಿ ಇಟ್ಕೊಳ್ಳೋಣ. ಈ ಪೀಸ್ನ ನಾನು ಕೊನೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ. ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡಿರೋಣ. 5 ನಿಮಿಷ ಆದ ನಂತರ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ನಿಮಗೆ ಇನ್ನೂ ಸ್ವಲ್ಪ ಮಸಾಲ ಬೇಕಂದರೆ ಮತ್ತೆ ಮೇಲೆ ನೀವು ಈ ರೀತಿಯಾಗಿ ಹಾಕ್ಕೊಳ್ತಾ ಇರ್ಬೋದು. ಇದು ಮಸಾಲ ಫಿಶ್ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಮಸಾಲೆ ಹೆಚ್ಚಿಗೆ ಇದ್ದರೆ ಚೆನ್ನಾಗಿರುತ್ತೆ. ಇನ್ನೊಂದು ಪೀಸ್ನ ಕೂಡ ನಾನು ಇನ್ನೊಂದು ಸೈಡ್ಗೆ ಅದೇ ರೀತಿಯಾಗಿ ಫ್ಲಿಪ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಮಸಾಲ ಉಳಿದಿರುತ್ತಲ್ಲ, ಅದನ್ನು ಕೂಡ ನೀವು ಫಿಶ್ ಪೀಸಸ್ ಪಕ್ಕದಲ್ಲಿ ಸೈಡಿಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅದು ಕೂಡ ಕೊನೆಗೆ ಫಿಶ್ ಪೀಸ್ ಮೇಲೆ ಹಚ್ಚಿದ್ರೆ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ಇದು ಮಸಾಲ ಫಿಶ್ ಫ್ರೈ ಆಗಿರೋದ್ರಿಂದ ಇದನ್ನು ಹೀಗೇ ಫ್ರೈ ಮಾಡೋದು. ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಕಾದರೂ ನೀವು ಬೇಯಿಸ್ಕೊಳ್ಬೋದು, ಆಗ ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗ ಮಸಾಲ ಫಿಶ್ ಫ್ರೈ ತಯಾರಾಗಿದೆ. ಇದನ್ನು ನಾನೀಗ ತೆಗಿತಾ ಇದ್ದೀನಿ. ನಿಧಾನವಾಗಿ 2 ಚುಂಚಕವನ್ನು ಬಳಸಿ ತೆಗೀರಿ, ಯಾಕೆಂದರೆ ಫಿಶ್ ಸ್ಲೈಸಸ್ ತುಂಬ ದೊಡ್ಡದಾಗಿರೋದ್ರಿಂದ ಎತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬಾ ರುಚಿಯಾಗಿತ್ತು, ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ಇನ್ನೂ ಒಂದು ಪೀಸ್ ಇದೆಯಲ್ಲ, ಅದನ್ನು ಕೂಡ ನಾನು ಅದೇ ಪ್ಯಾನ್ನಲ್ಲೇ ನಾನು ಫ್ರೈ ಮಾಡ್ಕೊಳ್ತೀನಿ. ಅದನ್ನು ಕೂಡ 2-3 ನಿಮಿಷ ಆದ ನಂತರ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. 2 ಸೈಡ್ಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಎಲ್ಲ ಫಿಶ್ ಪೀಸಸ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೋಡೋದಕ್ಕಂತೂ ತುಂಬಾ ಅದ್ಭುತವಾಗಿ ಕಾಣ್ತಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಬೇಕಿದ್ರೆ ನಿಂಬೆ ರಸವನ್ನು ಕೂಡ ನೀವು ಹಿಂಡ್ಕೊಳ್ಬೋದು. ಇದನ್ನು ನೀವು ಚಪಾತಿ, ರೊಟ್ಟಿ ಯಾವುದು ಬೇಡ ಹಾಗೇ ನೀವು ತಿನ್ಕೊಂಡ್ಬಿಡ್ಬೋದು. ಖಂಡಿತವಾಗ್ಲೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ಫಿಶ್ ಫ್ರೈ ತಿಂದು ನಿಮಗೂ ಬೋರ್ ಆಗಿರುತ್ತೆ. ಒಂದ್ಸಲ ಈ ರೀತಿಯಾಗಿ ಗ್ರೀನ್ ಮಸಾಲ ಫಿಶ್ ಫ್ರೈನ ನೀವು ಮಾಡಿಕೊಂಡು ತಿನ್ಕೊಳ್ಳಿ. ಖಂಡಿತವಾಗ್ಲೂ ಮನೆಯಲ್ಲಿರೋರೆಲ್ಲ ತುಂಬಾ ಇಷ್ಟಪಡ್ತಾರೆ. ನಿಮ್ಗೆಲ್ಲರಿಗೂ ಇವತ್ತಿನ ಈ ಗ್ರೀನ್ ಮಸಾಲಾ ಫಿಶ್ ಫ್ರೈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.